ಭಾರತ ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರತಕ್ಕಂಥ ಭಾಷೆ ಯಾವುದಾದ್ರೂ ಇದ್ದರೆ ಹಿಂದಿ ಬಿಟ್ಟರೆ ಅದು ಕನ್ನಡ ಮಾತ್ರ. ಇಂಥ ಒಂದು ಸಮಯದಲ್ಲಿ ಇಲ್ಲಿ ಭಾಳಷ್ಟು ನಾವು ಗಮನ ಕೊಟ್ಟು ಲಕ್ಷಿಸಿ ನೋಡಬೇಕಾದ್ರೆ ಯಾವ ಭಾಷೆಯ ಮೂಲ ಜಾನಪದ ಕಲೆ ಶ್ರೀಮಂತವಾಗಿರ್ತದಲ್ಲ ಆ ಭಾಷೆ ಯಾವಾಗಲಿದ್ದರೂ ಶ್ರೀಮಂತವಾಗಿರ್ತದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜಾನಪದ ಕಲೆಗಳನ್ನು ಹೊಂದಿರತಕ್ಕಂಥ ಜಿಲ್ಲೆ, ಆಮೇಲೆ ವಿವಿಧ ಜಿಲ್ಲೆಗಳು, ಜೊತೆಗೆ ಇದಕ್ಕೂ ಮುಂದೆ ಹೋದರೆ ನಮ್ಮ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಜಾನಪದ ಕಲೆಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದಾದ್ರು ಇದ್ದರೆ ಅದು ಕರ್ನಾಟಕ ಮಾತ್ರ. ಜಾನಪದ ವಿಷಯ ಯಾವ ಭಾಷೆಯಲ್ಲಿ ಶ್ರೀಮಂತವಾಗಿರ್ತದಲ್ಲ ಆ ಭಾಷೆ ಯಾವಾಗಿಲ್ಲಿದ್ದರೂ ಶ್ರೀಮಂತವಾಗಿರ್ತದೆ ಅನ್ನೋದಕ್ಕೇ ನಮಗೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕಿದ್ದಾವೆ. ಆದರೆ ದುರಂತ ಅಂತಕ್ಕಂಥದ್ದು ಏನು, ನಾವು ಯಾಕೆ ಈ ಪಾರಿಜಾತ ಉತ್ಸವವನ್ನು ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಒಂದೇ ಒಂದು ಮೂಲ ಕಾರಣವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಇಲ್ಲಿ ಎಲ್ಲ ಏನು ಸೇರಿದ್ದೀವಲ್ಲ ಎಲ್ಲರೂ ಕುವೆಂಪು ಅವರು, ದ.ರಾ. ಬೇಂದ್ರೆ ಅವರು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು, ಶಿವರಾಮ್ ಕಾರಂತರವರು ಇವರು ಬರೆದಿರ್ತಕ್ಕಂಥ ಸಾಹಿತ್ಯವನ್ನು ಓದಿಕೊಂಡು ನಾವು ಅನೇಕ ಪದವಿಗಳನ್ನು ಪಡೆದುಕೊಂಡು ಒಳ್ಳೆಯ ಹುದ್ದೆಗಳಲ್ಲಿ ನೌಕರಿ ಮಾಡ್ತಾ ಇದ್ದೀವಿ ಅಥವಾ ಒಕ್ಕಲ್ತನೂ ಮಾಡ್ತಾ ಇದ್ದೀವಿ. ಆದರೆ ಕರ್ನಾಟಕ ಸರ್ಕಾರ ಆಗಿರ್ಬೋದು ಅಥವಾ ನಮ್ಮ ಭಾರತ ದೇಶ ಆಗಿರ್ಬೋದು, ಈ ಸರ್ಕಾರಗಳು ಕುವೆಂಪು, ದ.ರಾ. ಬೇಂದ್ರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಜೊತೆಗೆ ಇತ್ತೀಚಿನ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಇವರಿಗೆಲ್ರಿಗೂ ಅನೇಕ ಪ್ರಶಸ್ತಿಗಳು ಸಿಕ್ಕು. ಆದರೆ ಕುಲಗೋಡು ತಮ್ಮಣ್ಣಪ್ಪನವರಿಗೆ ಏನು ಸಿಕ್ತು? ಇವತ್ತಿನ ದಿನ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಮಹಾನ್ ಸಾಹಿತ್ಯ ಮೇಧಾವಿಗಳು. ಈಗ ನಮ್ಮ ಬಲಭೀಮ ದೇವಸ್ಥಾನದಲ್ಲಿ ಕುಲಗೋಡು ತಮ್ಮಣ್ಣಪ್ಪನವರ ಮೂರ್ತಿ ಐತಲ್ಲ, ಆ ಮೂರ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಪತ್ರಿಕೆಗಳಲ್ಲಿ ಪ್ರಕಟವಾಗಿ ವರದಿಯಾಗುವುದಕ್ಕೆ ಕಾರಣ ಯಾರಾಗಿದ್ದಾರೆ ಅಂದರೆ ಇವತ್ತಿನ ನಮ್ಮ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನೆರೆಯ ಗ್ರಾಮದ ಹಿರಿಯರು ಡಾಕ್ಟರ್ ಶ್ರೀರಾಮ್ ಈಟನ್ ಅವರು. ನಾ ಹೆಚ್ಚು ಕಡಿಮೆ 6 ವರ್ಷದಾಗಿದ್ದಾಗ ಅವರು PhD ಗುಡಿ ಒಳಗೆ ಐತಿ. ಈಗ ಸಹಿತ ಕರ್ನಾಟಕ ಪತ್ರಿಕೆ ಒಳಗೆ ಬಂದಿರತಕ್ಕಂಥ ಕಟ್ಟಿಂಗ್ಸ್ ಗುಡಿ ಒಳಗೆ ಐತಿ. ಇಲ್ಲಿ ನಮ್ಮ ಗುಡಿಯ ಪ್ರಧಾನ ಅರ್ಚಕರುಗಳು ಅದನ್ನೆಲ್ಲ ಕಾಪಾಡಿಕೊಂಡು ಇಟ್ಕೊಂಡಿದ್ದಾರೆ. PhD ಸಿಗತೈತೆ ಅಂತಂದ್ರೆ ಹಂಗೆ ಸಿಗತೈತಿ, ಸಾಕಷ್ಟು ಅಧ್ಯಯನ ಇರ್ತದೆ. ಅಂಥ ಒಂದು ಅಧ್ಯಯನ ಮಾಡಿರ್ತಕ್ಕಂಥವ್ರು ಡಾಕ್ಟರ್ ಶ್ರೀರಾಮ್ ಈಟನ್ ಅವರು ಸರ್ ಅವರು. ಆದರೆ ಸರ್ ಏನಾದರೂ ತಿಳ್ಕೊಳ್ಳಿ, ಆದರೆ ಸತ್ಯವನ್ನು ನಾವು ಇವತ್ತಿನ ದಿನ ಹೇಳಲೇಬೇಕಾಗಿದೆ. ಏನಂತಂದರೆ ಶ್ರೀಕೃಷ್ಣ ಪಾರಿಜಾತ ಆರಂಭದಿಂದ ಅಂತ್ಯದವರೆಗೂ ಬೇರೆ ಗ್ರಾಮದ ಯಾವುದೇ ಹೆಸರುಗಳು ಇಲ್ಲ, ಬೇರೆ ಗ್ರಾಮದ ಯಾವುದೇ ದೇವರ ಹೆಸರುಗಳು ಕೂಡ ಇಲ್ಲ. ಸಂಖ್ಯಾಬಳೆ ನೋಡ್ತೀವಿ, ಸಂಖ್ಯಾಬಳೆ ಆಟ ಆಡ್ತೀವಿ, ಎಲ್ಲ ಇರ್ತದ. ಪ್ರತಿಯೊಂದು ಆಟಕ್ಕೂ ನಾಂದಿ ಮತ್ತು ಉಪನಾಂದಿ ಅಂತಕ್ಕಂಥದ್ದು ಇದ್ದೇ ಇರ್ತದೆ. ಒಬ್ಬ ಕವಿ ಆಟ ಬರೀತಾನೆ, ಈಗ ಮಂಡ್ಯ ಪರದೆ ಆಟ ಆಯಿತು, ಬರೆದಿರ್ತಕ್ಕಂಥ ಕವಿ ಬೇರೆ, ಕಲಿಸಿರ್ತಕ್ಕಂಥ ಮಾಸ್ತರ್ ಬೇರೆ. ಅವು ಬರೆದಿರ್ತಕ್ಕಂಥ ನಾಂದಿ ಇಲ್ಲಿ ಹಾಡೋದಿಲ್ಲ. ಯಾವ ಊರು ಜಾತ್ರೆ ಇರ್ತೈತಲ್ಲ ಆ ಜಾತ್ರೆಯ ದೇವ್ರ ಹೆಸರ ಮೇಲೆ ನಾಂದಿ ಹಾಡ್ತಾರೆ. ಆದ್ರೆ ಇವತ್ತು ಸಂಖ್ಯಾಬಳೆನ ತಗೋರಿ ನೀವು, ಉತ್ತರ ಕರ್ನಾಟಕದೊಳಗೆ ಶ್ರೀಕೃಷ್ಣ ಪಾರಿಜಾತ ಬಿಟ್ಟರೆ ಬಹುದೊಡ್ಡ ಬಯಲಾಟ ಪರಂಪರೆ ಅಂತಂದ್ರೆ ಸಂಖ್ಯಾಬಳೆ. ಅದು ಕೂಡ ಹುಟ್ಟಿದ್ದು ನಾವು ಹೆಮ್ಮೆಯಿಂದ ಹೇಳ್ತೀವಿ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ. ಆದ್ರೆ ಶ್ರೀಕೃಷ್ಣ ಪಾರಿಜಾತದ ನಾಂದಿ ಬದಲಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸಂಖ್ಯಾಬಳೆ ನಾಂದಿ ಬದಲಿಸಬಹುದು, ಬೇರೆ ಬಯಲಾಟಗಳಾಗಿರಬಹುದು, ರಂಗನಾಟಕ ಆಗಿರ್ಬೋದು, ಯಾವುದೇ ಆಟಗಳ ನಾಂದಿ ಬದಲಿಸಬಹುದು. ಆದರೆ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ಶ್ರೀಕೃಷ್ಣ ಪಾರಿಜಾತದ ಕಂಪ್ನಿಗಳು
18ನೇ ಶತಮಾನದಿಂದ ಇಲ್ಲಿವರೆಗೂ ನೋಡಿರೋ ಒಡೆಯ ಕುಲುಗೂಡ ಬಲಭೀಮನ ದೈವಿದು ಅಂತಕ್ಕಂಥ ನಾಂದಿ ಪದವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಮಾಡಲೇಬೇಕು. ಇದು ಒಂದು ಕಡೆ. ಇನ್ನೊಂದು ಕಡೆ ಗೌಳಗೀತಿ ಸನ್ನಿವೇಶದೊಳಗೆ ಕಡೆಗೆ ಬರುವೆ ನಮ್ಮ ಬಡಿವಾರ ಹೇಳುವಳಲ್ಲ ಒಡೆಯ ಕುಲುಗೂಡ ಬಲಭೀಮನ ಮೇಲಾನೆ ಅನ್ನತಕ್ಕಂಥ ಪದ್ಯನೂ ಅದರೊಳಗೆ ಬರ್ತದೆ. ಅಂತಂದಾಗ ಸಾಕಷ್ಟು ಕಲೆ ಬೆಳೆದು ಹೆಮ್ಮರಾಗಿದೆ. ಹೆಂಗಂತಂದ್ರೆ ಜಮಖಂಡಿ ಅಪ್ಪಾಲಾಳರು ನೆರೆಯ ನಮ್ಮ ಮಹಾರಾಷ್ಟ್ರದ ರಾಜ್ಯದೊಳಗೆ ಮರಾಠಿ ಭಾಷೆ ಇರತಕ್ಕಂಥ ಪ್ರದೇಶದೊಳಗೆ ಟಿಕೆಟ್ ಹಚ್ಚಿ ಪಾರಿಜಾತ ಬಯಲಾಟ ಮಾಡ್ತಾರಂತಂದ್ರೆ ಹೆಂಗೆ ಸಾಧ್ಯ ಅದು? ಸರ್ ತಮ್ಮ ಅಧ್ಯಯನದ ಬುಕ್ಕಿನೊಳಗೆ ಉಲ್ಲೇಖನೂ ಕೂಡ ಮಾಡ್ಯಾರ. ಆದರೂ ಕೂಡ ಸರ್ಕಾರ ಆಗಿರ್ಬೋದು, ಕೆಲವೊಂದಿಷ್ಟು ಸಾಹಿತ್ಯಗಳು ಹಿಂಗೇನೇನೋ ತಪ್ಪುಗಳು ನಡೀತಾನೆ ಇದ್ದಾವೆ. ಇವತ್ತಿನ ದಿನ ಈ ಕಾರ್ಯಕ್ರಮ ಆರಂಭ ಆಗಲಿಕ್ಕೆ, ಈ ಪ್ರತಿಷ್ಠಾನ ಹುಟ್ಟಲಿಕ್ಕೆ ಮೂಲ ಕಾರಣ ಯಾರು? 2008 ಇದೇ ವೇದಿಕೆ ಒಳಗೆ ಎಲ್ಲ ಹಿರಿಯರು, ಅಶೋಕಣ್ಣರು ಹಿಡ್ಕೊಂಡು ಎಲ್ಲ ಹಿರಿಯರು, ಎಷ್ಟು ಜನ ನಮ್ಮ ಹಿರಿಯರಿದ್ದಾರೆ ಎಲ್ಲರೂ ಇದ್ದರು. ಅವತ್ತಿನ ದಿನ ಇಡೀ ಕುಲುಗೋಡು ಗ್ರಾಮನ ಬಂದ್ ಮಾಡಿ ನಾವು ಸ್ಟ್ರೈಕ್ ಮಾಡಿದೆವು. ಎದಕ್ಕಾಗಿ? ನೋಡಿರೋ ಒಡೆಯ ಕುಲುಗೋಡ ಬಲಭೀಮನ ದೈವದು ನಾಂದಿ ಪದ ಬಿಟ್ಟು ಹಾಡಿದ್ದಕ್ಕಾಗಿ. ಅದನ್ನು ಸರಿಪಡಿಸಿದ್ವಿ, ನಾಡಿಗೆ ಅದನ್ನು ಸಮರ್ಪಣೆಯನ್ನು ಮಾಡಿದ್ದೀವಿ. ಇಷ್ಟಾದರೂ ಸಹಿತ ಸರ್ಕಾರದವರು ಕುಲುಗೋಡು ತಮ್ಮಣ್ಣಗ ಗುರುತಿಸಿ ಮರಣೋತ್ತರವಾಗಿಯೂ ಕೊಡ್ಬೋದಲ್ರಿ, ಯಾವುದಾದ್ರು ಪ್ರಶಸ್ತಿ ಏನಾದರೂ ಕೊಡ್ಬೋದು. ಅಥವಾ ಇದೇ ಗ್ರಾಮದೊಳಗೆ ಪಾರಿಜಾತ ತರಬೇತಿ ಕೇಂದ್ರ ಅಂತಕ್ಕಂಥದ್ದನ್ನು ಸ್ಥಾಪಿಸ್ಬೋದು. ಮೋಸ್ಟ್ಲಿ ನನಗನ್ನಿಸ್ತದ ಸರ್ ಇದ್ರೆ ಅನ್ನಿಸ್ತದ ನಂಗೆ. ಡಾಕ್ಟರ್ MM ಕಲಬುರ್ಗಿ ಅವರ ನೇತೃತ್ವದಲ್ಲಿ ಕನ್ನಡ ಮತ್ತು ಇದು ಕರ್ನಾಟಕ ವಿಶ್ವವಿದ್ಯಾಲಯದ ಮನಸೋಲ್ಲಸ ಸಭಾಭವನದೊಳಗೆ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಒಂದು ಕಾರ್ಯಕ್ರಮ ಆಗಿತ್ತು. ಯಾಕಂತಂದರೆ ಜಗತ್ತಿನಲ್ಲಿ ಎಲ್ಲಿಯೂ ಇರದಾರತಕ್ಕಂಥ ಜಾನಪದ ವಿಶ್ವವಿದ್ಯಾಲಯ ಇದ್ದದ್ದು ಭಾರತ ದೇಶದಲ್ಲಿ, ಅದು ಕೂಡ ಕರ್ನಾಟಕ ರಾಜ್ಯದಲ್ಲಿ ಹಾವೇರಿ ಜಿಲ್ಲೆಯ ಗೋಟಗೋಡಿಯ ಶಿಗ್ಗಾಮಿಯಲ್ಲಿ. ಎದಕ್ಕಾಗಿ ಜಾನಪದ ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡಿದರು? ಜಾನಪದ ಕಲೆ ಅಷ್ಟೊಂದು ಸಮೃದ್ಧವಾಗಿ ನಮ್ಮಲ್ಲಿ ಅದ, ಅದನ್ನು ಉಳಿಸಿ ಬೆಳೆಸಲಿಕ್ಕೆ ಜಾನಪದ ವಿಶ್ವವಿದ್ಯಾಲಯ ನಿರ್ಮಾಣವಾದದ್ದು. ಅವತ್ತಿನ ದಿನ ಸರ್ ಜೊತೆ ನಾವು ಭಾಗಿಯಾಗಿದ್ವಿ. ಡಾಕ್ಟರ್ MM ಕಲಬುರ್ಗಿ ಅವರು ಆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಯಾವುದೇ ಕಾರಣಕ್ಕೂ ಪಾರಿಜಾತ ಪಿತಾಮಹ ಕುಲುಗೋಡ ತಮ್ಮಣ್ಣ ಅವರ ಸವಿನೆನಪಿಗಾಗಿ ಕುಲುಗೋಡ ಗ್ರಾಮದೊಳಗೆ ಒಂದು ತರಬೇತಿ ಕೇಂದ್ರ ಸ್ಥಾಪನೆ ಮಾಡಿರಿ ಅಂಥೇಳಿ ಸರ್ಕಾರಕ್ಕೆ ಅವತ್ತಿನ ದಿನ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ವಿ. ಅದಕ್ಕೆ ಸ್ವತಃ ನಾನೇ ಖರೀದಿಸ್ತಕ್ಕಂಥ ನನ್ನ ಮನೆಯನ್ನು ಉತ್ತಾರ ಸಮೇತ ಖರೀದಿ ಪತ್ರದೊಂದಿಗೆ ಅವತ್ತು ನಾವು ಕೊಟ್ಟು ಬಂದೀವಿ. ಯಾಕಂದ್ರೆ ನಮ್ಮಲ್ಲಿ ಗೌಟಾನ್ ಜಾಗ ಕಡಿಮೆ ಐತಿ, ಪಂಚಾಯಿತಿ ಆಸ್ತಿ. ಯಾಕಂದ್ರೆ ಅದನ್ನು ಪಡೆದುಕೊಳ್ಳಲಿಕ್ಕೆ ಮಾಲಿಂಗ್ಪುರದವರು, ಯಾಕಂದ್ರೆ ಕೌಜಲಿ ಲಿಂಗಮ್ಮ ವಾಸವಾಗಿ ಕಾಲವಾದದ್ದು ಮಾಲಿಂಗ್ಪುರದೊಳಗೆ, ಹುಟ್ಟಿದ್ದು ಕೌಜುಲಿಗೆ ಒಳಗೆ. ಎರಡೂ ಗ್ರಾಮದವರು ಆ ತರಬೇತಿ ಕೇಂದ್ರ ತೊಗೊಳ್ಳಿಕ್ಕೆ ಪೈಪೋಟಿ ಅವಾಗಿನ ಸಂದರ್ಭದೊಳಗೆ ಇತ್ತು. ನಾವು ಬೇರೆ ಬೇರೆ ಯಾರ್ಯಾರು ಕಡೆಯಿಂದ ಅದನ್ನು ಹೇಗೆ ಮಾಡಿ ಇಟ್ಟಿದ್ದೀವಿ. ಅದಕ್ಕೆ ನಮ್ದು ಒಂದು ಏನು ಆಶೆಪ ಅಂತಂದ್ರೆ, ನಮ್ಮ ಗ್ರಾಮದ ಎಲ್ಲ ಹಿರಿಯರನ್ನ ಒಳಗೊಂಡಂತೆ ಆಶೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ತಾಯಂದರು, ಅಣ್ಣ ತಮ್ಮಂದರು ಎಲ್ಲರೂ ಸೇರಿಕೊಂಡ ಈ ಒಂದು ಕುಲುಗೋಡು ಗ್ರಾಮದೊಳಗೆ ಪಾರಿಜಾತ ತರಬೇತಿ ಕೇಂದ್ರ ನಿರ್ಮಿಸಲಿಕ್ಕೆ ತಮ್ಮ ಎಲ್ಲರದ್ದು ಒಂದು ಬೆಂಬಲ ಮತ್ತು ಪ್ರಯತ್ನ ನಡೀಲಿ. ಸರ್ಕಾರದೊಳಗೆ ಅದೇನು ದೊಡ್ಡದಲ್ಲ, ಆಗ್ಬೋದು. ಅದಕ್ಕೆ ಅದನ್ನೆಲ್ಲ ಒಂದು ಹಿರಿಯರು ಸೇರಿಕೊಂಡ ಮಾಡಿಕೊಳ್ಳಿ ಅಂಥೇಳಿ ನಾನು ಈ ತಮ್ಮೆಲ್ಲರ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಆತ್ಮೀಯರೇ, ತಮ್ಮಣ್ಣಪ್ಪನವ್ರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆನ. ಯಾಕಂತಂದ್ರೆ ಅವ್ರ ಮನೆಯೊಳಗೆ ದಡ್ಡ ಅಂತಿದ್ರತ್ತ ತಮ್ಮಣ್ಣಪ್ಪನವ್ರಿಗೆ. ಸ್ವತಃ ಕುಲುಗೋಡು ತಮ್ಮಣ್ಣಪ್ಪನವರು ನಾನು ದಡ್ಡ ಅಂತಾರ ನೋಡೋಣ ಅಂಥೇಳಿ ಎಷ್ಟೊಂದು ಅವ್ರ ಕಲೆಯ ಹವ್ಯಾಸ ಮತ್ತು ಸಮೃದ್ಧತೆ ಅವರ ಶರೀರದೊಳಗಿತ್ತು ಅನ್ನೋಕ್ಕೆ ಒಂದು ಉದಾಹರಣೆ. ಅದು ಸರ್ ಬರೆದಿರ್ತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೀವಿ. ಇಲ್ಲಿ ಹೇಳುವಾಗಿ ಮನೆಗೆ ಹೋಗಿ ಇಡೀ ಕುಟುಂಬದ ಎಲ್ಲ ಇತಿಹಾಸವನ್ನು ಹೇಳಿ
ಅವ್ರ ತಂದೆ ತಾಯಿಗೆ ಸಹಿತ ಗೊತ್ತಾಗಲಾರ್ದ ರೀತಿ ಒಳಗೆ ವೇಷಭೂಷಣ ಮಾಡ್ಕೊಂಡು ಹೋಗಿ ಅವ್ರ ಮನೆಯಾಗಿಂದನ ಒಂದು ಆಕಳನ ತೊಗೊಂಬಂದಿರಲ್ಲ ಸರ್, ಇಟ್ಟ ಸರ್, ಒಂದು ಆಕಳನ ತೊಗೊಂಬಂದಿದ್ರಲ್ಲ ಸರ್ ತಮ್ಮಣ್ಣಪ್ಪನವರು. ಆಕಳ ರೀ, ಆಕಳ ಕುಲಗೋಡು ತಮ್ಮಣ್ಣಪ್ಪನವರು. ಹಾಂ ಸರ್, ಅದನ್ನು ತಗೊಂಡು ಬಂದರೆ ಮುಂದೆ ಬಂದು ಹೇಳಕ್ಕೆ ದಡ್ಡ ಅನ್ನೋ ಒಂದು ಕಾರಣಕ್ಕಾಗಿನ ಅವರು ವೇಷಭೂಷಣ ಹಾಕಿ ಮಾಡಿದ್ದನ್ನು ನೋಡಿದ್ರೆ ಅವ್ರ ತಂದೆ ತಾಯಿಗೇನೋ ಗೊತ್ತಾಗಿಲ್ಲ. ಅಂಥ ಒಂದು ಪ್ರಭಾವಶಾಲಿಯಾಗಿರ್ತಕ್ಕಂಥ ವ್ಯಕ್ತಿಯನ್ನು ನಮ್ಮ ಈ ಕುಲಗೋಡು ಗ್ರಾಮ ಜನ್ಮವನ್ನು ಕೊಟ್ಟಿದೆ. ದಯವಿಟ್ಟು ಎಲ್ಲ ಆತ್ಮೀಯರು ಈ ಒಂದು ಕಲೆಗೆ ಪ್ರೋತ್ಸಾಹವನ್ನು ನೀಡುತ್ತಾ ಈ ಒಂದು ಕಲೆಯನ್ನು ಭಾಳಷ್ಟು ಆತ್ಮೀಯತೆಯಿಂದ ಗೌರವಿಸಿ, ಪ್ರೀತಿಸಿ, ಪೂಜಿಸಿ, ಬೆಳೆಸಿ, ಉಳಿಸಿ, ಬಳಸಲು ತಮ್ಮೆಲ್ಲರ ಸಹಾಯ ಸಹಕಾರ ಬೇಕಂತ ಹೇಳುತ್ತಾ ನನಗೆ ಇಲ್ಲಿ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಎಲ್ಲ ಗುರು ಹಿರಿಯರು, ನಮ್ಮ ಗ್ರಾಮದ ಎಲ್ಲ ಜನತೆ ತಾಯಂದರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ. ಜೈ ಪಾಶ್ಚಾತ್ಯ ಪಿತಾಮಹ